ಅನುದಿನದ ಆಹಾರ ಮೇ 8 ಶುಕ್ರವಾರ. ಜಯವು ನಮ್ಮ ಕರ್ತನಿಂದಲೇ ಬರುತ್ತದೆ. ಜ್ಞಾನೋಕ್ತಿಗಳು 21ನೇ ಅಧ್ಯಾಯ 31ನೆಯ ವಚನ. ಅಶ್ವಬಲವು ಯುದ್ಧ ದಿನಕ್ಕಾಗಿ ಅದು ಸನ್ನದ್ಧವಾಗಿದ್ದರೂ ಜಯವು ಯೆಹೋವನಿಂದಲೇ. ಒಮ್ಮೆ ನಾನು ಬಡತನದಲ್ಲಿದ್ದ ಒಬ್ಬ ವೃದ್ಧ ದಂಪತಿಗಳನ್ನು ಭೇಟಿಯಾದೆ. ಆದರೂ ಅವರು ಕರ್ತನನ್ನು ಆಳವಾಗಿ ಪ್ರೀತಿಸುತ್ತಿದ್ದರು. ಅವರು ತಮ್ಮ ಮಕ್ಕಳಿಗೆ ಶಿಕ್ಷಣ ನೀಡುವುದಲ್ಲದೆ ಅವರನ್ನು ಕ್ರಿಸ್ತನ ಮೇಲಿನ ನಂಬಿಕೆಯಲ್ಲಿ ಬೆಳೆಸಿದರು. ಅವರ 9 ಮಕ್ಕಳು ಬೆಳೆದು ಉನ್ನತ ಶಿಕ್ಷಣವನ್ನು ಪೂರೈಸಿ ಜೀವನದಲ್ಲಿ ಚೆನ್ನಾಗಿ ನೆಲೆಸಿದರು. ದೇವರು ಅವರ ಪ್ರತಿಯೊಬ್ಬರ ಜೀವನದಲ್ಲಿ ಜಯವನ್ನ ನೀಡಿದನು. ಪೋಷಕರು ಮಕ್ಕಳಿಗೆ ಉತ್ತಮ ಆಹಾರ, ಸುಂದರವಾದ ಬಟ್ಟೆ ಮತ್ತು ಆರ್ಥಿಕ ಬೆಂಬಲವನ್ನು ನೀಡಬಹುದು. ಆದರೆ ಅವರು ತಮ್ಮ ಮಕ್ಕಳಿಗೆ ಕ್ರಿಸ್ತನನ್ನ ನೀಡದಿದ್ದರೆ ಮಕ್ಕಳು ತಮ್ಮ ಜೀವನದಲ್ಲಿ ನಿಜವಾದ ಮಹಿಮೆ, ಶ್ರೇಷ್ಠತೆ ಅಥವಾ ಯಶಸ್ಸನ್ನ ಸಾಧಿಸಲು ಎಂದಿಗೂ ಸಾಧ್ಯವಿಲ್ಲ. ಕರ್ತನ ಭಯವೇ ಜ್ಞಾನದ ಮೂಲ ಮತ್ತು ಆತನನ್ನು ಪ್ರೀತಿಸುವುದೇ ಜಯದ ಆರಂಭವಾಗಿದೆ. ಮಕ್ಕಳು ಎಷ್ಟೇ ಕಷ್ಟಪಟ್ಟು ಓದಿದರೂ ಅಥವಾ ಪ್ರಯತ್ನಿಸಿದರೂ ಯಶಸ್ಸನ್ನ ಅನುಗ್ರಹಿಸುವವನು ನಮ್ಮ ಕರ್ತನೇ ಆಗಿದ್ದಾನೆ. ಅದಕ್ಕಾಗಿಯೇ ಸೊಲೊಮೋನನು ಹೀಗೆ ಬರೆದಿದ್ದಾನೆ: ಯುದ್ಧದ ದಿನಕ್ಕಾಗಿ ಕುದುರೆಯನ್ನ ಸಿದ್ಧಪಡಿಸಬಹುದು, ಆದರೆ ಜಯವು ನಮ್ಮ ಕರ್ತನದು. ದೇವರು ತನ್ನ ಜನರನ್ನು ಯುದ್ಧದಲ್ಲಿ ಬಲಿಷ್ಠ ಕುದುರೆಗಳಂತೆ ಮಾಡುವವನೆಂದು ವಾಗ್ದಾನ ಮಾಡುತ್ತಾನೆ. ಜಕಾರ್ಯ 10ನೇ ಅಧ್ಯಾಯ 3ನೇ ವಚನ. ನೀವು ಪರೀಕ್ಷೆಗಳಿಗೆ ಸಿದ್ಧವಾಗುತ್ತಿರಲಿ, ಉದ್ಯೋಗವನ್ನ ಹುಡುಕುತ್ತಿರಲಿ ಅಥವಾ ಬಡ್ತಿಯನ್ನ ನಿರೀಕ್ಷಿಸುತ್ತಿರಲಿ, ಕರ್ತನು ನಿಮ್ಮನ್ನು ಜಯದ ಸ್ಥಾನದಲ್ಲಿ ನಿಲ್ಲಿಸುವನು. ಪ್ರಿಯ ದೇವ ಮಗುವೆ, ಆತನ ಸನ್ನಿಧಿಯು ಯಾವಾಗಲೂ ನಿಮ್ಮೊಂದಿಗಿರಲಿ. ಪ್ರತಿಯೊಂದು ಪ್ರಯತ್ನದಲ್ಲೂ ಆತನಿಗೆ ಪ್ರಥಮ ಸ್ಥಾನ ನೀಡಿರಿ. ನಮ್ಮ ಸತ್ಯವೇದವು ತಿಳಿಸುತ್ತದೆ, ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ. ಮತ್ತಾಯ 6ನೇ ಅಧ್ಯಾಯ 33ನೇ ವಚನ. ನಿನ್ನ ಎಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 6ನೇ ವಚನ. ದೇವರು ವಾಗ್ದಾನ ಮಾಡುತ್ತಾನೆ, ನಾನೇ ನಿಮ್ಮ ಜೊತೆಯಲ್ಲಿ ಬಂದು ನಿಮಗೆ ವಿಶ್ರಾಂತಿಯನ್ನ ಉಂಟು ಮಾಡುವೆನು. ವಿಮೋಚನೆ ಕಾಂಡ 33ನೇ ಅಧ್ಯಾಯ 14ನೇ ವಚನ. ಆತನು ನಿಮಗಿಂತ ಮುಂದೆ ಹೋಗಿ ಅಡೆತಡೆಗಳನ್ನ ತೆಗೆದುಹಾಕಿ ಬಾಗಿಲುಗಳನ್ನ ತೆರೆಯುತ್ತಾನೆ. ಮೀಕ 2ನೇ ಅಧ್ಯಾಯ 13ನೇ ವಚನ. ನಿಮ್ಮ ಸಮಸ್ಯೆ ಯಾವುದೇ ಇರಲಿ, ಯೆಹೋವನು ನಿಮಗಾಗಿ ಜಯವನ್ನು ಅನುಗ್ರಹಿಸುವನು. ಯೆಹೋಶುವನು ಮತ್ತು ಕಾಲೇಬನು ಕಾನಾನಿನ ದೈತ್ಯ ರಾಕ್ಷಸರಿಗಾಗಲಿ ಅಥವಾ ಅದರ ಬಲವಾದ ಕೋಟೆಗಳಿಗಾಗಲಿ ಹೆದರಲಿಲ್ಲ. ಬದಲಿಗೆ ಅವರು ಹೀಗೆ ಘೋಷಿಸಿದರು: ಯೆಹೋವನು ನಮ್ಮನ್ನು ಮೆಚ್ಚಿಕೊಂಡರೆ ಅದರಲ್ಲಿ ನಮ್ಮನ್ನ ಸೇರಿಸಿ ಅದನ್ನು ನಮ್ಮ ಸ್ವಾಧೀನಕ್ಕೆ ಕೊಡುವನು. ಅರಣ್ಯಕಾಂಡ 14ನೇ ಅಧ್ಯಾಯ 8ನೇ ವಚನ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಧ್ವನಿಯನ್ನು ಎತ್ತಿ ಆತನನ್ನು ಸ್ತುತಿಸಿರಿ. ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಮಗೆ ಜಯವನ್ನು ಕೊಟ್ಟಿದ್ದಾನೆ. ಆತನಿಗೆ ಸ್ತೋತ್ರ. 1 ಕೊರಿಂಥ
15ನೇ ಅಧ್ಯಾಯ 57ನೇ ವಚನ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವೆನು, ನಿನ್ನನ್ನು ಕಟಾಕ್ಷಿಸಿ ಆಲೋಚನೆಯನ್ನು ಹೇಳುವೆನು. ಕೀರ್ತನೆ 32:8ನೇ ವಚನ. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ 2 ಅರಸುಗಳು 4, 5, 6 ಅಧ್ಯಾಯಗಳು. ಸಂಜೆ ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ 36ರಿಂದ 53 ವಚನಗಳು. ದೇವರು ನಿಮ್ಮನ್ನು ಆಶೀರ್ವದಿಸಿ ನಡೆಸಲಿ.